ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಆಲ್ರೆಡಿ ಟೈಮ್ ಬಂದು 11:30 ಆಗಿದೆ. ರಿತಿಕ್ಷನ್ ಸ್ಕೂಲಿಗೆ ಹೋಗಿದ್ದಾಳೆ. ಋತ್ವಿಕ್ನ ಮಲಗಿಸಿದ್ದೀನಿ. ಇನ್ನೇನು ಋತ್ವಿಕ್ ಎದ್ದೋಳೋ ಅಷ್ಟರಲ್ಲಿ ವಿಡಿಯೋ ಮಾಡ್ಕೊಬೇಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅವ್ನು ಬಂದರೆ ಗೊತ್ತಲ್ಲ, ವಿಡಿಯೋ ಮಾಡೋಕ್ಕೆ ಮಕ್ಕಳು ಸಣ್ಣ ಮಕ್ಕಳು ಬಿಡಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಾನು ಈಗಾಗಲೇ ಲಾಸ್ಟ್ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ನಾವು ಮದುವೆಗೆ ಬಟ್ಟೆ ತರಕ್ಕೆ ಹೋಗ್ತಿದ್ದೀವಿ ಅಂತ. ಮದುವೆಗೆ ಹೋಗಿದ್ದು ಆ್ಯಕ್ಚುಲಿ ಉಳಿಯಾರು ಮತ್ತು ಹಾಸನ ಎರಡೂ ಸೈಡು ಹೋಗಿದ್ವಿ. ಹಾಸನಲ್ಲಿ ಏನೇನು ತೊಗೊಂಡ್ವಿ, ಮತ್ತು ಮದುವೆ ಹುಡುಗಿಗೆ ಯಾವ್ಯಾವ ಥರ ಬಟ್ಟೆ ತೊಗೊಂಡ್ವಿ, ಮದುವೆ ಹುಡುಗನಿಗೆ ಎಲ್ಲೆಲ್ಲಿ ತೊಗೊಂಡ್ವಿ ಅಂತ ಈಗಾಗಲೇ ನಾನು ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ಇವಾಗ ಅವ್ರು ಆ್ಯಕ್ಚುಲಿ ಫ್ಯಾಮಿಲಿಗೆಲ್ಲ ನಮಗೆ ಕೊಟ್ಟಿದ್ದಾರೆ. ರಿತಿಕ್ಷನ್ಗೆ ಮತ್ತು ಋತ್ವಿಕ್ಗೆ, ನಮ್ಮ ಮನೆಯವ್ರಿಗೆ, ಅತ್ತೆ ಮಾವಂಗೆ ಎಲ್ಲ ಮಾವ ಕೊಟ್ಟು ಹೋಗಿದ್ದಾರೆ. ಮಾವ ಅಂತ ಹೇಳಿದ್ರೆ ಈಗ ಎರಡನೇ ಮಗಂದು ಎದ್ದೇ ಬಿಟ್ಟಿದ್ದಾನೆ ಋತ್ವಿಕ್ ಈಗಾಗಲೇ. ನೋಡಿ, ಎದ್ದು ಅವರಪ್ಪ ಎತ್ತಿಟ್ಕೊಂಡಿದ್ದಾರೆ. ಸೊ ಇನ್ನು ಎದ್ಬಿಟ್ರೆ ಕೆಲಸ ಆಗಲ್ಲ ಅಲ್ವಾ ಋತ್ವಿಕ್? ಋತ್ವಿಕ್ ಇಲ್ಲಿ ಯಾರಿದು? ಹಾಯ್ ಮೇಡಮ್, ಹಾಯ್. ಸೊ ಇನ್ನು ಅವನ್ನ ಅವರಪ್ಪ ಇಟ್ಕೊಂಡಿದ್ದಾರೆ. ಈಗ ಯಾರ್ಯಾರಿಗೆ ಯಾವ್ಯಾವ ಥರ ಬಟ್ಟೆ ತಂದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ್ಯಾವ ಥರ ಬಟ್ಟೆ ತಂದಿದ್ದಾರೆ ಅಂತ. ಇವಾಗ ಯಾರ್ಯಾರಿಗೆ ಏನೇನು ಅಂತ ತೋರಿಸ್ತೀನಿ. ಇದು ಆ್ಯಕ್ಚುಲಿ ನಮ್ಮ ಅತ್ತೆಗೆ ನಮ್ಮ ಅಕ್ಕ ಕೊಟ್ಟಿರೋದು. ಕ್ಯಾಟ್ಲಾಕಲ್ಲಿ ಇದೆಯಲ್ಲ, ಇದೇ ಥರ ಸೇಮು ಪ್ಯಾರೆಟ್ ಗ್ರೀನ್ ಕಲರ್ ಥರ. ಇದು ಆ್ಯಕ್ಚುಲಿ ಬಂದು ಪ್ಯಾರೆಟ್ ಗ್ರೀನ್ ಸ್ವಲ್ಪ ಲೈಟಾಗಿದೆ, ಅದು ಕಾಣಿಸೋದು ಬಂದು ಡಾರ್ಕ್ ಗ್ರೀನ್ ಥರ ಕಾಣಿಸುತ್ತೆ. ಇದು ನಮ್ಮ ಅತ್ತೆಗೇನೆ. ಇದು ಅವ್ರಿಗೊಂದು ಸ್ವಲ್ಪ 55 ಇಯರ್ಸ್ ಅಲ್ವಾ, ಹಾಗಾಗಿ ಅವ್ರಿಗೆ ಈ ಕಲರ್ ತಗೊಂಡಿದ್ದಾರೆ. ಇದು ನೋಡೋಕ್ಕೆ ರೇಷ್ಮೆ ಸ್ಯಾರಿ ಥರ ಕಾಣಿಸುತ್ತೆ, ಬಟ್ ಇದು ರೇಷ್ಮೆ ಸ್ಯಾರೀಸ್ ಅಲ್ಲ, ಬನಾನಾ ಸ್ಯಾರಿ. ಇದು ಕಾಸ್ಟ್ ಬಂದು ಶಾಪಲ್ಲೆಲ್ಲ ತೊಗೊಳ್ತೀವಿ ಅಂತ ಹೇಳಿದ್ರೆ ಅರೌಂಡ್ ಇದ್ರದ್ದು ಪ್ರೈಸ್ ಬಂದು 1500 ಇರುತ್ತೆ. ಬಟ್ ಇದು ನಾವು ಹೋಲ್ಸೇಲಲ್ಲಿ ತೊಗೊಂಡಿದ್ದಕ್ಕಿಂತ ಗೆಸ್ ಮಾಡಿ ಯಾರಾದರೂ ಏನು ಪ್ರೈಸ್ ಇರ್ಬೋದು ಅಂತ. ಇದು ಆ್ಯಕ್ಚುಲಿ ತುಂಬ ಕಡಿಮೆಗೆ ಕೊಟ್ಟಿದ್ದಾರೆ. ಕಾಂಟ್ರಾಸ್ಟ್ ತುಂಬ ಚೆನ್ನಾಗಿದೆ, ಪಿಂಕ್ ಮತ್ತು ಬ್ಲೂ ಅಲ್ಲಿ ಕೊಟ್ಟಿದ್ದಾರೆ. ಜಸ್ಟ್ ಇದು ನಮಗೆ ಸಿಕ್ಕಿದ್ದು 500 ರುಪೀಸ್ ಕಾಸ್ಟಲ್ಲಿ. ನೋಡ್ತಿರ್ಬೋದು, ಇದು ನನ್ನ ಫೇಸಿಗೆ ತುಂಬ ಚೆನ್ನಾಗಿ ರಿಚ್ ಆಗಿದೆ, ಬಟ್ ಚೆನ್ನಾಗೂ ಕಾಣಿಸ್ತಾ ಇದೆ. ಸ್ಯಾರಿ ತುಂಬ ಚೆನ್ನಾಗಿದೆ. ಇದು ಓಕೆ ಅನ್ನಿಸ್ತು ನನಗೆ. ನಾನು ಅವತ್ತು ಲಾಸ್ಟ್ ವಿಡಿಯೋದಲ್ಲೇ ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ನಾನು ಯಾರಾದರೂ ಫ್ಯಾಮಿಲಿಲಿ ಫಂಕ್ಷನ್ಸ್ಗೆ ಏನಾದರೂ ತೊಗೋಬೇಕು ಅಂತ ಹೇಳಿದ್ರೆ ಆ ಶಾಪಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಇದು ವರ್ತಿದೆ. ಇದು ಅತ್ತೆಗೇನೆ ಆ್ಯಕ್ಚುಲಿ. ಸೊ ಇದು ಬಂದು ಇದು ನಾನು ತೊಗೊಂಡಿದ್ದೀನಿ. ಅಂದರೆ ಇದು ಮದುವೆಗೆ ನಾನು ತೊಗೊಂಡಿಲ್ಲ, ಚಪ್ರದ ಶಾಸ್ತ್ರ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ಇದು ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಯಾಕೆಂದರೆ ನಾನು ಇನ್ನೇನು ರೇಷ್ಮೆ ಸ್ಯಾರೀಸ್ ಎಲ್ಲ ನಾನು ಅಷ್ಟೊಂದು ಯೂಸ್ ಮಾಡಲ್ಲ. ಬಳೆ ಶಾಸ್ತ್ರಕ್ಕೆ ಸಿಂಪಲ್ ಆಗಿರಲಿ ಮತ್ತು ದೇವಸ್ಥಾನಕ್ಕೆ ಹೋಗೋಕ್ಕೆ ತೊಗೊಂಡಿರಲಿ ಅಂತ. ಇದು ನಾನು ತೊಗೊಂಡಿದ್ದು ಬಂದು ಧನಲಕ್ಷ್ಮಿ, ಹಾಸನಲ್ಲಿ ಧನಲಕ್ಷ್ಮಿ ಸ್ಟೋರಲ್ಲಿ ತೊಗೊಂಡಿದ್ದು. ತುಂಬ ವೆಯ್ಟ್ಲೆಸ್ ಇದೆ ಸ್ಯಾರಿ, ಮಾತ್ರ ತುಂಬ ಚೆನ್ನಾಗಿದೆ. ನನಗೆ ಸ್ಯಾರಿಲಿ ಆಲ್ಮೋಸ್ಟ್ ಬ್ಲೂ ಕಲರ್ ಮತ್ತು ಪಿಂಕಲ್ಲಿ ತುಂಬ ಇಷ್ಟ ಆಗುತ್ತೆ. ಇದ್ರದ್ದು ಕಾಸ್ಟ್ ಬಂದುಬಿಟ್ಟು 1000 ರುಪೀಸು. ಬಟ್ ಇದು ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬ ಕಾಸ್ಟ್ಲಿ ಆಯಿತು. ಬಟ್ ನನಗೆ ತುಂಬ ಇಷ್ಟ ಆಯಿತು. ಅಟ್ಲೀಸ್ಟ್ ದೇವಸ್ಥಾನಕ್ಕೆಲ್ಲ ಹೋದಾಗ ಉಟ್ಕೋಬೋದು. ಮತ್ತು ಇದನ್ನು ನಾನು ಚಪ್ರ ಶಾಸ್ತ್ರದಲ್ಲಿ ಉಟ್ಕೊಳ್ಳೋಣ ಅಂಥೇಳಿ, ಅರ್ಶಿನ ಹಾಕೋದು ಯಾವಾಗಾದರೂ ಆ ಥರ ಫಂಕ್ಷನ್, ಬಳೆ ಶಾಸ್ತ್ರ ಇದರಲ್ಲಿ ಯಾವುದ್ರಲ್ಲಾದರೂ ಒಂದು ಫಂಕ್ಷನ್ಗೆ ಉಟ್ಕೊತೀನಿ. ನನಗೆ ತುಂಬ ಇಷ್ಟ ಆಯಿತು. ಸ್ಪೆಷಲಿ ಇದನ್ನು ನಾನು ತಗೊಂಡಿದ್ದೀನಿ. ಇನ್ನೂ ಇದು ಬಂದು ರಿತಿಕ್ಷನಿಗೆ ತಗೊಟ್ಟಿರೋದು. ನನ್ನ ಮಗಳು ಬಟ್ಟೆ ಅಂತ ಅವಳಿಗೆ ಬೇರೆ ಯಾವುದೇ ಥರದ, ನನಗೆ ಆ್ಯಕ್ಚುಲಿ ಅವಳಿಗೆ ಲೆಹೆಂಗಾ ಅದು ಇದು ಹಾಕೋಣ ಅಂತ ತುಂಬ ಇಷ್ಟ ಆಗುತ್ತೆ. ಅವಳು ಯಾಕೋ ಲೆಹೆಂಗಾ ಫ್ರಾಕ್ಸ್ ಎಲ್ಲ ಅಷ್ಟು ಇಷ್ಟಪಡಲ್ಲ. ಹಾಗಾಗಿ ಅವಳಿಗೆ ಜೀನ್ಸ್ ಪ್ಯಾಂಟು. ಇದು ನೋಡಿ, ಮಕ್ಕಳಿಗೆ ಕೀ ಬಂಚ್ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ತುಂಬ ಚೆನ್ನಾಗಿದೆ ಇದು ಬಟ್ಟೆ ಕ್ವಾಲಿಟಿ. ಬಟ್ ಏನು ಗೊತ್ತಾ ಫ್ರೆಂಡ್ಸ್, ದೊಡ್ಡವ್ರಿಗೆ ತೊಗೊಬಿಡ್ಬೋದು, ಆದರೆ ಮಕ್ಳಿಗೆ ತೊಗೊಳಕ್ಕಾಗಲ್ಲ. ಸ್ಯಾರೀಸು ದೊಡ್ಡವ್ರಿಗೆ 1000 ರುಪೀಸಲ್ಲಿ ಬರುತ್ತೆ, ಬಟ್ ಮಕ್ಕಳ ಬಟ್ಟೆ ತುಂಬ ಕಾಸ್ಟ್ಲಿ. ಇದು ಟಾಪ್ ಆ್ಯಕ್ಚುಲಿ ರಿತಿಕ್ಷನ್ಗೆ ಜೀನ್ಸ್ ಮತ್ತು ಟಾಪ್. ಇದು 2 in 1, ಸ್ಕರ್ಟ್ಗೂ ಕೂಡ ಹಾಕೋಬೋದು. ಇದು ರಿತಿಕ್ಷನ್ದು ತುಂಬ ಸಾಫ್ಟ್ ಮೆಟೀರಿಯಲ್ಲು. ಹಿಂಗೆ ಮಡಚಿದ್ರೆ ಒಂದು ಕೈಯೆಲ್ಲ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಇದು ಬಂದು ನನ್ನ ಮಗನಿಗೆ, ಚಿಕ್ಕ ಮಕ್ಕಳು ಬಟ್ಟೆ ನೋಡೋಕ್ಕೆ ಏನು ಕ್ಯೂಟ್ ಆಗಿದೆ ಅಲ್ಲ. ಸೊ ಇದು ಅಷ್ಟೇ ಅವನಿಗೆ ಸಾಫ್ಟು, ಯಾಕೆಂದರೆ ಇನ್ಮೇಲೆ ಸಮ್ಮರ್ ಸ್ಟಾರ್ಟ್ ಆಗುತ್ತೆ. ಅವ್ರ ಮದುವೆ ಅಷ್ಟರಲ್ಲಿ ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ಈ ಥರ ಕಾಂಟ್ರಾಸ್ಟು ಇದು ಪಾಪುಗೆ ತುಂಬ ಚೆನ್ನಾಗಿದೆ, ಸಾಫ್ಟ್ ಇದೆ. ಇದು ಮಾತ್ರ ಜೀನ್ಸ್ ಕಾಟನ್ ಟೈಪು, ಎಲಾಸ್ಟಿಕ್ ಇದೆ.
ಇದು ಪಾಪು ತುಂಬ ಅಂದರೆ ತುಂಬ ಸಾಫ್ಟ್ ಇದೆ ಬಟ್ಟೆ. ಬಟ್ ಮಕ್ಳ ಬಟ್ಟೆಗೆ ಹೆವಿ ಕಾಸ್ಟ್ಲಿ. ಇವರಿಬ್ರು ಬಟ್ಟೆಯಿಂದನೇ 2,500 ಆಯಿತು. ದೊಡ್ಡವ್ರಿಗೆಲ್ಲ ತಗೋಬಿಡ್ಬೋದು, ಮಕ್ಳಿಗೆ ತಗೊಳಕ್ಕಾಗಲ್ಲ. ಇದು ರಿತಿಕ್ಷನ್ದು ಮತ್ತು ಋತ್ವಿಕ್ದಾಯಿತು. ಇನ್ನು ನಮ್ಮ ಮಾವನಿಗೆ ಆ್ಯಕ್ಚುಲಿ ಏನು ಗೊತ್ತಾ, ಸೊ ಅವರು ಪಂಚೆ ಮತ್ತು ಶಲ್ಯ ಶರ್ಟ್ ಪೀಸ್ ಕೊಟ್ಟಿದ್ದಾರೆ. ಅವರು ಪ್ಯಾಂಟ್ ಶರ್ಟ್ ಆ ಥರ ಎಲ್ಲ ಹಾಕಲ್ಲ. ಹಳ್ಳಿ ಕಡೆ ಗೊತ್ತಲ್ವಾ, ಸಾಮಾನ್ಯವಾಗಿ ರೈತರು ಯಾರು ಪ್ಯಾಂಟ್ ಶರ್ಟ್ ಎಲ್ಲ ಹಾಕಲ್ಲ. ಇದು ಪಂಚೆ ರಾಮರಾಜ್ ಕೊಟ್ಟಿದ್ದಾರೆ. ಶರ್ಟ್ ಪೀಸ್ ಇದು. ಅವರು ಜಾಸ್ತಿ ವೈಟೇ ಯೂಸ್ ಮಾಡೋದು, ಹಾಗಾಗಿ ಇದನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಹೊಲಿಸ್ಕೊಡ್ಬೇಕು, ಆ್ಯಕ್ಚುಲಿ ಇನ್ನೂ ಹೊಲಿಯೋಕ್ಕೆ ಹಾಕಿಲ್ಲ. ಇದು ನಮ್ಮ ಮಾವನಿಗೆ. ಇದು ಅಷ್ಟೇ, ಅವರು ಒಂದು ಟವಲ್ ಕೊಟ್ಟಿದ್ದಾರೆ. ಇದು ನಮ್ಮ ಮಾವನ ಸೆಟ್ಟು. ಇನ್ನು ಫೈನಲಿ ನಮ್ಮ ಮನೆಯವ್ರದ್ದು, ಅವರು ಸಿಂಪಲ್ಲಾಗಿ ಒಂದು ಜೊತೆ ಪ್ಯಾಂಟ್ ಶರ್ಟ್ ತೊಗೊಂಡ್ರು. ಇದು ಬಂದು ಗ್ರೇ ಕಲರ್ ಇದೆ. ಇದು ಕಾಸ್ಟ್ ಆ್ಯಕ್ಚುಲಿ ಏನು ಗೊತ್ತಾ, 999 ಇದೆ. ಕ್ವಾಲಿಟಿ ತೋರಿಸ್ತೀನಿ. ಕ್ವಾಲಿಟಿಗೂ ತುಂಬ ಚೆನ್ನಾಗಿದೆ, ಸಾಫ್ಟು. ಬಟ್ ಮೆಟೀರಿಯಲ್ ನೀವು ನೋಡ್ತಿರ್ಬೋದು, ಇದು ಎಷ್ಟು ಸಾಫ್ಟ್ ಆಗಿದೆ, ಸ್ಪಾಂಜಿ ಟೈಪ್ ಇದೆ. ಇದು ಬಂದು ನಮಗೆ 599 ಕೊಟ್ಟಿದ್ದಾರೆ. ಇದಕ್ಕೆ ಕಾಂಬಿನೇಷನು ಬ್ಲ್ಯಾಕ್ ಕಲರ್ ಪ್ಯಾಂಟ್ ತೊಗೊಂಡಿದ್ದಾರೆ. ಇದು ಅಷ್ಟೇ, ಅವರು ಫಾರ್ಮಲ್ಸೇ ಜಾಸ್ತಿ ಹಾಕೋದು, ಜೀನ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಇತ್ತೀಚೆಗಷ್ಟೇ ಅವರು ಮನೆ ಕಟ್ಟಾಗಿಂದ ಸ್ವಲ್ಪ ಅಲ್ಲಿ ಕೆಲಸದ ಹತ್ರ ಹೋಗ್ತಾ ಇರ್ತಾರಲ್ಲ, ಹಾಗಾಗಿ ಅವರು ಸ್ವಲ್ಪ ನೈಟ್ ಪ್ಯಾಂಟ್ ಹಾಕ್ತಾ ಇರ್ತಾರೆ ಅಷ್ಟೇ. ಅದು ಬಿಟ್ಟರೆ ಅವರು ಜೀನ್ಸ್ ಇದೆಲ್ಲ ಹಾಕಲ್ಲ, ಈ ಥರ ಫಾರ್ಮಲ್ಸೇ. ಇದು ಅವ್ರ ಕಾಂಟ್ರಾಸ್ಟ್ ನೋಡ್ಬೋದು, ಗ್ರೇ ಮತ್ತು ಬ್ಲ್ಯಾಕ್ ಪ್ಯಾಂಟು. ಇನ್ನು ಹಾಗೆ ರಿತಿಕ್ಷನ್ಗೆ ಯೂನಿಫಾರ್ಮ್ ಹಾಕೋಕ್ಕೆ ಸ್ವಲ್ಪ ಸಿನಿಸು ಒಂದು 6 ಅರ್ಧ ಡಜನ್ ಅವಳಿಗೆ ತೊಗೊಂಡಿದ್ದೆ. ಯಾಕೆ ಅಂತ ಹೇಳಿದ್ರೆ ಯೂನಿಫಾರ್ಮ್ ಹಾಕಬೇಕಲ್ಲ, ಹಾಗಾಗಿ. ಇದು ಅವಳಿಗೆ ಆ್ಯಕ್ಚುಲಿ ಒಂದು ಸಿನಿಸ್ ಬಂದು 200 ರುಪೀಸು. ಸೊ ಅವಳಿಗೆ ಒಂದು 6 ತೊಗೊಳೋ ಅಷ್ಟರಲ್ಲೇ 1200 ಆಯಿತು. ಇದು ಕ್ವಾಲಿಟಿ ಚೆನ್ನಾಗಿದೆ. ನೋಡೋದಲ್ವ ಫ್ರೆಂಡ್ಸ್, ಯಾರ್ಯಾರಿಗೆ ಯಾವ್ಯಾವ ಥರ ಬಟ್ಟೆ ಇದೆ, ಹಾಗೆ ನಾನು ಮದುವೆಗೆ ಯಾವ ಥರ ಬಟ್ಟೆ ಹಾಕೋತೀನಿ, ಯಾವ ಸ್ಯಾರೀಸ್ ಹಾಕೋತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.